ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ HD ಕಂಪ್ಯೂಟರ್ಸ್. ಕಳೆದ ವಿಡಿಯೋದಲ್ಲಿ ಒಂದು ಯೂಸರ್ ಫಾರ್ಮ್ನಿಂದ ಡೇಟಾನ ಎಕ್ಸೆಲ್ ವರ್ಕ್ಶೀಟಲ್ಲಿ ಹೇಗೆ ಇನ್ಸರ್ಟ್ ಮಾಡೋದು ಅಂತ ನೋಡಿದ್ವಿ. ಸೊ ಈ ಒಂದು ಟೆಕ್ಸ್ಟ್ ಬಾಕ್ಸ್ಗಳು ಮತ್ತು ಕಮೆಂಟ್ ಬಟನ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಂಡ್ವಿ. ಈ ವಿಡಿಯೋದಲ್ಲಿ ಈ ಡೇಟಾವನ್ನು ಎಕ್ಸೆಲ್ ಶೀಟ್ನಲ್ಲಿ ಒಂದು ಆದ ನಂತರ ಮತ್ತೊಂದು ನೆಕ್ಸ್ಟ್ ಖಾಲಿ ಇರೋ ರೋನಲ್ಲಿ ಇನ್ಸರ್ಟ್ ಮಾಡೋದು ಹೇಗೆ ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ಅದಕ್ಕಾಗಿ ನಾನು ಸೆಕೆಂಡ್ ಶೀಟ್ನಲ್ಲಿ ಸ್ವಲ್ಪ ಡೇಟಾ ಎಂಟ್ರಿ ಮಾಡ್ಕೊಂಡಿದ್ದೀನಿ. ಹೇಗೆ ಅದನ್ನು ಯೂಸ್ ಮಾಡಬೇಕು ಅಂತ ನೋಡಿದ್ರೆ ಅದಕ್ಕಾಗಿ ನಾನೊಂದು ಮಾಡೆಲ್ನ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಮಾಡೆಲ್ನಲ್ಲಿ ಒಂದು ಸಬ್ಜೆಕ್ಟ್ ಹಾಕ್ಕೊಳ್ತಾ ಇದ್ದೀನಿ, ಡೇಟಾ ಎಂಟ್ರಿ ಫಾರ್ಮ್ ಅಂತ ಹಾಕೋಣ. ಓಕೆ, ಇಲ್ಲಿ ಡೇಟಾ ಎಂಟ್ರಿ ಆಗಿದೆ. ಇದಾದ ನಂತರ ಈ ಒಂದು ಲಾಸ್ಟ್ ಸೆಲ್ನಲ್ಲಿ ಡೇಟಾ ಎಂಟ್ರಿ ಆಗಬೇಕು ಅಂತಂದರೆ ಈ ಸೆಲ್ ಖಾಲಿ ಇರೋದನ್ನು ನಾವು ಹೇಗೆ ಐಡೆಂಟಿಫೈ ಮಾಡ್ಬೋದು ಅಂತ ಹೇಳಿದ್ರೆ, ಈಗ ಮೊದಲು ನಾನು ಏನು ಮಾಡ್ತೀನಿ, ರೇಂಜ್ b1 ಡಾಟ್ ಸೆಲೆಕ್ಟ್. ಓಕೆ, ಸೊ ಇದನ್ನು ರನ್ ಮಾಡಿ b1 ಸೆಲ್ ಸೆಲೆಕ್ಟ್ ಆಗುತ್ತೆ ಅಲ್ವಾ. ಸೊ ಅದಾದ ನಂತರ ಅದು ಒಂದು ಆಕ್ಟಿವ್ ಸೆಲ್ ಆಗಿದೆ. ಈಗ ಸೆಲೆಕ್ಟ್ ಆಗಿದೆ, ಅದನ್ನು ಆಕ್ಟಿವ್ ಸೆಲ್ ಅಂತ ಹೇಳೋಣ. ಆಕ್ಟಿವ್ ಸೆಲ್ ಡಾಟ್ ಎಂಡ್ ಓಪನ್ ಬ್ರಾಕೆಟ್ ಎಕ್ಸೆಲ್ ಡೌನ್ ಅಂತ ತಗೊಳ್ಳೋಣ. ಇದು ಏನು ಮಾಡುತ್ತೆ ಅಂತಂದರೆ, ಈಗ ಸೆಲೆಕ್ಟ್ ಆಗಿರೋ ರೋ ಇಂದ ಎಕ್ಸೆಲ್ ಡೌನ್ ಆಗುತ್ತೆ. ಅಂದರೆ ಈಗ ಈ ಒಂದು ಫಸ್ಟ್ ಕಾಲಮ್ನ ಅಥವಾ ಡೇಟಾ ಎಂಟ್ರಿ ಆಗಿರ್ತಕ್ಕಂತಹ ಸೆಲ್ಲನ್ನು ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಬಟನ್ ಪ್ರೆಸ್ ಮಾಡಿ ಇಟ್ಕೊಂಡು ಆರೋ ಡೌನ್ ಮಾರ್ಕನ್ನು ಕ್ಲಿಕ್ ಮಾಡಿದ್ರೆ ಇದನ್ನ ಲಾಸ್ಟ್ ಸೆಲ್ ಸೆಲೆಕ್ಷನ್ ಅಂತ ಹೇಳ್ತೀವಿ. ಈ ಡೇಟಾ ಎಂಟ್ರಿ ಏನಾಗಿದೆ ಅದರಲ್ಲಿ ಲಾಸ್ಟ್ ಸೆಲ್ ಸೆಲೆಕ್ಷನ್ ಆಯಿತು. ಸೊ ಏನು ಮಾಡಬೇಕು, ಅದಕ್ಕೆ ಕಂಟ್ರೋಲ್ ಡೌನ್ ಆರೋ ಕ್ಲಿಕ್ ಮಾಡಬೇಕು. ಅದಕ್ಕೆ ಈ ಒಂದು ಕೋಡು ಆಕ್ಟಿವ್ ಸೆಲ್ ಏನಿರುತ್ತೆ ಅಲ್ಲಿಂದ ಡೇಟಾ ಎಂಟ್ರಿ ಆಗಿರ್ತಕ್ಕಂತಹ ಸೆಲ್ಲು ಎಲ್ಲಿವರೆಗೂ ಎಂಟ್ರಿ ಆಗಿದೆಯೋ ಆ ಒಂದು ಎಂಡ್ ಸೆಲ್ಲು ಡೌನ್ ವರ್ಡಲ್ಲಿ ಹೋಗಿ ಸೆಲೆಕ್ಟ್ ಆಗುತ್ತೆ, ಲಾಸ್ಟ್ ಸೆಲ್ಲು ಸೆಲೆಕ್ಟ್ ಆಗುತ್ತೆ. ನೋಡಿ, F8 ಪ್ರೆಸ್ ಮಾಡ್ತೀನಿ, ರೇಂಜ್ b1 ಡಾಟ್ ಸೆಲೆಕ್ಟ್, b1 ಸೆಲೆಕ್ಟ್ ಆಯಿತು. ಆಕ್ಟಿವ್ ಸೆಲ್ ಡಾಟ್ ಎಂಡ್ ಎಕ್ಸೆಲ್ ಡೌನ್ ಡಾಟ್ ಸೆಲೆಕ್ಟ್ ಅಂದರೆ ಡೌನ್ ವರ್ಡಲ್ಲಿ ಲಾಸ್ಟ್ ಸೆಲ್ ಸೆಲೆಕ್ಟ್ ಆಯಿತು. ಓಕೆ, ಹಂಗಾದ್ರೆ ನೆಕ್ಸ್ಟ್ ಸೆಲ್ಲನ್ನು ಸೆಲೆಕ್ಟ್ ಮಾಡೋದು ಹೇಗೆ ಅಂತ ಹೇಳಿದ್ರೆ, ಸೇಮ್ ಆಕ್ಟಿವ್ ಸೆಲ್ ಡಾಟ್ ಆಫ್ಸೆಟ್ ಓಪನ್ ಬ್ರಾಕೆಟ್ ಆಫ್ಸೆಟ್ ರೋ ಏನು ಮಾಡಬೇಕು, ಆಕ್ಟಿವ್ ಸೆಲ್ ಆಫ್ಸೆಟ್ ರೋ ಇಂಡೆಕ್ಸ್ ನಂಬರ್ 1 ಅಂತ ಕೊಟ್ಟರೆ ಈಗ ಯಾವ ಸೆಲ್ನಲ್ಲಿ ಆಕ್ಟಿವ್ ಆಗಿದೆಯೋ ಅದರ ನಂತರದ ಸೆಲ್ ನೆಕ್ಸ್ಟ್ ಸೆಲ್ಗೆ ಹೋಗುತ್ತೆ. ಸೊ ಕಾಲಮ್ ನಂಬರ್ ಏನು ಕೊಡಬೇಕು, ಕಾಲಮ್ ಇಂಡೆಕ್ಸ್ ನಂಬರ್ 0 ಹಾಕಿ. 0 ಅಂತಂದರೆ ಯಾವ ಕಾಲಮ್ ಆಕ್ಟಿವ್ ಅಲ್ಲಿದೆಯೋ ಅದೇ ಕಾಲಮ್ನಲ್ಲಿ ರನ್ ಆಗುತ್ತೆ. ಓಕೆ, ಸೊ ಮತ್ತೆ ರನ್ ಮಾಡೋಣ. ಅಗೈನ್ ರೇಂಜ್ b1 ಡಾಟ್ ಸೆಲೆಕ್ಟ್, ಲಾಸ್ಟ್ ಸೆಲ್ ಆಫ್ಸೆಟ್ 1 ಅಂದರೆ ನೆಕ್ಸ್ಟ್ ಸೆಲ್ ಸೆಲೆಕ್ಷನ್ ಆಯಿತು. ರೈಟ್, ಈಗ ನಾವು ಲಾಸ್ಟ್ ಸೆಲ್ಲನ್ನು ಸೆಲೆಕ್ಟ್ ಮಾಡ್ಕೊಂಡ್ವಿ. ಸೊ ಈ ಒಂದು ಡೇಟಾನ ಹಾಗಾದರೆ ನಾವು ಯೂಸರ್ ಫಾರ್ಮ್ನಲ್ಲಿ ಯೂಸ್ ಮಾಡಿ ನೋಡೋಣ. ಓಕೆ, ಸೊ ಎಲ್ಲಿ ಹಾಕಬೇಕು, ಇಲ್ಲಿ. ರೈಟ್, ಇಲ್ಲಿ ಹಾಕೊಂಡ್ರೆ ಈಗೇನಾಗುತ್ತೆ, ಇದರಲ್ಲಿ ಕೆಲವೊಂದು ಎರರ್ಸ್ ಮಿಸ್ಟೇಕ್ಗಳು ಏನು ಬರುತ್ತೆ, ನೀವು ತುಂಬ ಇದನ್ನು ಗಮನ ಇಟ್ಟು ನೋಡ್ತಾ ಹೋಗ್ಬೇಕು. ತುಂಬ ಚೆನ್ನಾಗಿ ಇದು ನಿಮಗೆ ಅರ್ಥ ಆಗ್ತಾ ಇದೆ ಅಂತಂದರೆ ನಿಮಗೆ ತಾನೇ ಕ್ಯೂರಿಯಾಸಿಟಿ ಬರುತ್ತೆ. ಓಕೆ, ಸೊ ಈಗೇನಾಗುತ್ತೆ ನೋಡಿ, ಗಮನಿಸಿ. ರೇಂಜ್ b1 ಡಾಟ್ ಸೆಲೆಕ್ಟ್ ಆಗುತ್ತೆ, ಅದಾದ ನಂತರ ಲಾಸ್ಟ್ ಸೆಲ್ ಸೆಲೆಕ್ಟ್ ಆಗುತ್ತೆ, ಅದಾದ ನಂತರ ಆಫ್ಸೆಟ್ 1 ಲಾಸ್ಟ್ ಸೆಲ್ ಸೆಲೆಕ್ಟ್ ಆಗುತ್ತೆ. ಹಾಗಾದರೆ ರೇಂಜ್ ಅನ್ನೋದು ಇಲ್ಲಿ ನಮಗೆ ಬೇಕಾಗಿಲ್ಲ, ರೇಂಜ್ ಅನ್ನೋದು ಬೇಕಾಗಿಲ್ಲ. ಸೊ ಅದಕ್ಕೆ ನಾವೇನು ಮಾಡೋಣ, ಆಕ್ಟಿವ್ ಸೆಲ್ ಯಾವುದಿದೆ, ಈಗ ಸೆಕೆಂಡ್ ಕಾಲಮ್ ಅಂದರೆ ಬಿ ಕಾಲಮ್ನಲ್ಲಿ ಆಕ್ಟಿವ್ ಸೆಲ್ ಇದೆ. ಆಕ್ಟಿವ್ ಸೆಲ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ನೇಮ್. ಸೊ ಮತ್ತೆ ಏನು ಬರಬೇಕು ಇಲ್ಲಿ, ಆಕ್ಟಿವ್ ಸೆಲ್ ಡಾಟ್ ಆಫ್ಸೆಟ್ ಓಪನ್ ಬ್ರಾಕೆಟ್ ರೋ ಇಂಡೆಕ್ಸ್ ನಂಬರ್ 0 ಅಂದರೆ ಯಾವ ರೋ ಸೆಲೆಕ್ಟ್ ಆಗಿದೆ ಅದೇ ರೋನಲ್ಲಿ ರೋ ಇಂಡೆಕ್ಸ್ ನಂಬರ್ 0 ಕಾಲಮ್ ಇಂಡೆಕ್ಸ್ ನಂಬರ್ 1 ಅಂತಂದರೆ ನೆಕ್ಸ್ಟ್ ಕಾಲಮ್ಗೆ ಹೋಗುತ್ತೆ. ನೆಕ್ಸ್ಟ್ ಕಾಲಮ್ನಲ್ಲಿ ಇನ್ಸರ್ಟ್ ಆಗುತ್ತೆ, ಏನು ಏಜ್ ಇನ್ಸರ್ಟ್ ಆಗುತ್ತೆ. ಏಜ್ ಇನ್ಪುಟ್ ಬಾಕ್ಸ್ನಲ್ಲಿ ಏನು ಡೇಟಾ ಇರುತ್ತೆ ಅದು ಬಂದು ಸೆಕೆಂಡ್ ಕಾಲಮ್ನಲ್ಲಿ ಇನ್ಸರ್ಟ್ ಆಗುತ್ತೆ. ಓಕೆ, ಅದೇ ಒಂದು ಸೆಲ್ ವ್ಯಾಲ್ಯೂನ ಮತ್ತೆ ತಗೊಂಡು ನೆಕ್ಸ್ಟ್ ಮೊಬೈಲ್ ನಂಬರ್ ಬರಲಿಕ್ಕೆ ಆಗ್ತಾ ಇದ್ದೀನಿ. ಅದರ ಒಂದು ಆಫ್ಸೆಟ್ ವ್ಯಾಲ್ಯೂ ಏನಾಗಿರುತ್ತೆ, ಆಕ್ಟಿವ್ ಸೆಲ್ನಿಂದ ಆಫ್ಸೆಟ್ ನಂಬರ್ 1 ಆಯಿತು ಮತ್ತು 2, ಇದಕ್ಕೆ 2 ಬರಬೇಕು ಆಫ್ಸೆಟ್ ವ್ಯಾಲ್ಯೂ. ಸೊ ಈಗೇನಾಗುತ್ತೆ ಅಂತಂದರೆ ಕರೆಕ್ಟಾಗಿ ಇನ್ಪುಟ್ ಬಾಕ್ಸ್ನಲ್ಲಿರ್ತಕ್ಕಂತಹ ವ್ಯಾಲ್ಯೂ ನೇಮ್ ಬರಬೇಕಾಗಿರೋ ಕಾಲಮ್ನಲ್ಲಿ ನೇಮು,
ಯಾವ್ದ್ಯಾವ್ದು ಎಲ್ಲಿ ಬರಬೇಕು ಅದು ಕರೆಕ್ಟಾಗಿ ಅದೇ ಪ್ಲೇಸಲ್ಲಿ ಅದೇ ಒಂದು ಏಜ್ ಮತ್ತು ಮೊಬೈಲ್ ಕಾಲಮ್ಗಳಲ್ಲಿ ಕರೆಕ್ಟಾಗಿ ಈಗ ಇನ್ಸರ್ಟ್ ಆಗುತ್ತೆ. ಇದರಲ್ಲಿ ಕೂಡ ಎರರ್ಸ್ ಏನೇನಿದೆ ಅಂತ ನಾನು ಹೇಳ್ತೀನಿ. ಫಸ್ಟ್ ಇದನ್ನು ಚೆಕ್ ಮಾಡೋಣ ಸ್ನೇಹಿತರೆ. ರನ್ ಇಟ್. ಯಾವಾಗ ರನ್ ಆಗುತ್ತೆ ಗೊತ್ತಾಯ್ತಲ್ಲ, ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದಾಗ. ನೇಮ್ ವರ್ಧನ್, ಏಜ್ 19, ಮೊಬೈಲ್ ನಂಬರ್ ಸಮಥಿಂಗ್, ಸಬ್ಮಿಟ್. ಓಕೆ, ಕರೆಕ್ಟಾಗಿ ಇನ್ಸರ್ಟ್ ಆಗಿದೆ. ಮತ್ತೆ ರನ್ ಮಾಡೋಣ. ಪ್ರವೀಣ್ ಕುಮಾರ್, ಏಜ್ 28, ಮೊಬೈಲ್ ನಂಬರ್ ಸಮಥಿಂಗ್, ಸಬ್ಮಿಟ್. ಎಸ್, ಕರೆಕ್ಟಾಗಿ ಬರ್ತಾ ಇದೆ. ಮತ್ತೊಂದನ್ನ ಚೆಕ್ ಮಾಡೋಣ ಸ್ನೇಹಿತರೆ. ಹರ್ಷ 9 ಸಮಥಿಂಗ್, ಸಬ್ಮಿಟ್. ಓಕೆ, ಕರೆಕ್ಟಾಗಿ ಬರ್ತಾ ಇದೆ. ಸೊ ಹಾಗಾದರೆ ಇದರಲ್ಲಿರ್ತಕ್ಕಂತಹ ಎರರ್ಸ್ ವ್ಯಾಲ್ಯೂ ಏನಪ್ಪ, ಕರೆಕ್ಟಾಗಿ ಇನ್ಸರ್ಟ್ ಆಗ್ತಾ ಇದೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಸೆಲ್ಲಲ್ಲಿ ಡೇಟಾ ಇರಲ್ಲ ಅಥವಾ ಖಾಲಿ ಆಗಿರುತ್ತೆ, ಆವಾಗ ಹೇಗೆ ಇದು ಸೆಲೆಕ್ಟ್ ಆಗುತ್ತೆ ಅಂತ ನೀವು ನೋಡೋದಾದರೆ ಈ ಒಂದು ಮಾಡೆಲ್ನಲ್ಲಿ ಹೋಗೋಣ. ಈಗ ಇದನ್ನೇ ಮತ್ತೆ ರನ್ ಮಾಡಿ ನೋಡೋಣ. ನೋಡಿ, B1 ಸೆಲೆಕ್ಟ್ ಆಯಿತಾ. ಆಕ್ಟಿವ್ ಸೆಲ್ ಡಾಟ್ ವ್ಯಾಲ್ಯೂ ಏನಾಗ್ತದೆ, ಲಾಸ್ಟ್ ಸೆಲ್ ಅಂದರೆ ಯಾವ್ದು ಬರುತ್ತೆ, ಇಲ್ಲಿಗೆ ಬರಲ್ಲ, ಪ್ರಭಾಕರ್. ನೋಡಿ ಅಲ್ಲಿಗೆ ಬಂತು. ಯಾಕೆ ಅಂದರೆ ಈ ಒಂದು ಸೆಲ್ ಖಾಲಿ ಇದೆ, ಇದು ಕೌಂಟ್ ಆಗಲ್ಲ. ಇಲ್ಲಿಂದ ಇಲ್ಲಿಗೆ ಲಾಸ್ಟ್ ಸೆಲ್ ಆಗುತ್ತೆ. ಈ ಒಂದು ಕರೆಂಟ್ ರೀಸನ್ ಅನ್ನೋದು ಲಾಸ್ಟ್ ಸೆಲ್ಲು ಎಲ್ಲಿವರೆಗೂ ಎಲ್ಲಿ ಫಿಲ್ ಆಗಿರುತ್ತೋ ಆ ಒಂದು ಸೆಲ್ವರೆಗೂ ಸೆಲೆಕ್ಟ್ ಆಗುತ್ತೆ. ಮತ್ತೆ ಅಗೈನ್ ರನ್ ಮಾಡಿದ್ರೆ ಏನಾಗುತ್ತೆ, ಅದರ ನೆಕ್ಸ್ಟ್ ಸೆಲ್ ಸೆಲೆಕ್ಟ್ ಆಗುತ್ತೆ. ಸೊ ಅಂದರೆ ನಾವಿಲ್ಲಿ ಎಂಟ್ರಿ ಮಾಡಿರ್ತಕ್ಕಂತಹ ಡೇಟಾ ಹೇಗೆ ಇನ್ಸರ್ಟ್ ಆಗುತ್ತೆ, ಈ ರೀತಿ ಯಾವುದಾದ್ರೂ ಒಂದು ಸೆಲ್ಲು ಖಾಲಿ ಇದ್ರೆ ಈಗ ನಾವು ರನ್ ಮಾಡಿದಂತಹ ಡೇಟಾ ಇಲ್ಲಿ ಹೋಗಿ ಸ್ಟೋರ್ ಆಗುತ್ತೆ. ಅಂದರೆ ಈ ಪ್ಲೇಸ್ನಲ್ಲಿ ಬರ್ತಕ್ಕಂತಹ ವ್ಯಾಲ್ಯೂನಲ್ಲಿ ರೀಪ್ಲೇಸ್ ಆಗುತ್ತೆ. ಇದು ಇದರ ಒಂದು ಎರರ್. ಉಮೇಶ್ ಅಂತ ಹಾಕೋಣ. ಉಮೇಶ್, ಏಜ್ 33, ಮೊಬೈಲ್ ನಂಬರ್ ಸಮಥಿಂಗ್, ಸಬ್ಮಿಟ್. ನೋಡಿ, ಗೊತ್ತಾಯ್ತಲ್ಲ ಸ್ನೇಹಿತರೆ. ಸೊ ನೀವು ಮತ್ತೊಮ್ಮೆ ಅದನ್ನು ಗಮನಿಸಿ. ಮಹಾಂತೇಶ್ 26, ಸಬ್ಮಿಟ್. ನೋಡಿ, ಹೀಗೆ ರೀಪ್ಲೇಸ್ ಆಗ್ತಾ ಇದೆ ಡೇಟಾ. ಅಂದರೆ ಇದರಲ್ಲಿ ಒಂದು ಎರರ್ ಇದೆ, ಅಂದರೆ ಈ ಒಂದು ಕೋಡನು ಸರಿ ಆಗಲಿಲ್ಲ. ಓಕೆ, ನೀವು ಇದನ್ನು ಎಲ್ಲಿ ಯೂಸ್ ಮಾಡಬಹುದು, ಒಂದು ರಿಕ್ವೈರ್ಮೆಂಟ್ಗೆ ತಕ್ಕಾಗಿ ಇದನ್ನು ಯೂಸ್ ಮಾಡಿ. ಹಾಗಾದರೆ ಇದು ಸರಿಯಾಗಲಿಲ್ಲ, ಹಾಗಾದರೆ ನಾವು ಏನನ್ನು ಯೂಸ್ ಮಾಡ್ಬೋದು. ಓಕೆ, ಸೊ ಮತ್ತೊಂದು ಮೆಥಡನ್ನು ನೋಡೋಣ. ಸೆಲ್ಸ್ ಓಪನ್ ಬ್ರಾಕೆಟ್, ಇಲ್ಲಿ ಒಂದು ರೋ ಇಂಡೆಕ್ಸ್ ನಂಬರ್ನ ಕೊಡಬೇಕಾಗತ್ತೆ. ರೋ ಇಂಡೆಕ್ಸ್ ನಂಬರ್ ಅಂತಂದರೆ ಒಂದು ಉದಾಹರಣೆಗೆ ಒಂದು 5ನೇ ರೋ ಇಂಡೆಕ್ಸ್ ನಂಬರ್ನ ಕೊಡ್ತಾ ಇದ್ದೀನಿ. 5ನೇ ರೋ ಇಂಡೆಕ್ಸ್ ಅಂತಂದರೆ ಈ ಒಂದು ರೋ, ಗೊತ್ತಾಯ್ತಲ್ಲ. ಸೊ ನೆಕ್ಸ್ಟ್ ಈ ಒಂದು ರೋ ಇಂಡೆಕ್ಸ್ ಆದ ನಂತರ ಏನು ಕೊಡಬೇಕು, ಕಾಲಮ್ ಇಂಡೆಕ್ಸ್ ಕೊಡಬೇಕು. ಕಾಲಮ್ ಇಂಡೆಕ್ಸ್ ಅಂತಂದರೆ ಯಾವ ಕಾಲಮ್ನಲ್ಲಿ 5ನೇ ರೋ ಸೆಲೆಕ್ಟ್ ಆಗಬೇಕು ಅಂತ. ಫಾರ್ ಎಕ್ಸಾಂಪಲ್ ಅದಕ್ಕೆ ನಾನು 3ನೇ ಕಾಲಮನ್ನು ಕೊಡ್ತಾ ಇದ್ದೀನಿ. ಕ್ಲೋಸ್ ಬ್ರಾಕೆಟ್ ಡಾಟ್ ಸೆಲೆಕ್ಟ್. ಓಕೆ, ಸೊ ಇದನ್ನು ರನ್ ಮಾಡೋಣ. ನೋಡಿ, 5ನೇ ರೋನಲ್ಲಿ 3ನೇ ಕಾಲಮ್ನಲ್ಲಿ ಇರ್ತಕ್ಕಂತಹ ರೋ ಸೆಲೆಕ್ಟ್ ಆಗಿದೆ. ಸೊ ಈ ಒಂದು ರೋ ಇಂಡೆಕ್ಸ್ ಅಂತ ಆಯಿತು. ಓಕೆ, ಇದನ್ನು ನಾನೀಗ ಸದ್ಯಕ್ಕೆ ನಾನು ಇದನ್ನು ಕಮೆಂಟ್ ಔಟ್ ಮಾಡ್ತಾ ಇದ್ದೀನಿ. ಒಂದು ಮೆಸೇಜ್ ಬಾಕ್ಸ್ ಹಾಕೋಣ. ಇಲ್ಲಿ ಒಂದು ಕೀವರ್ಡ್ಸ್ ಇದೆ, ರೋಸ್ ಡಾಟ್ ಕೌಂಟ್. ಕೀವರ್ಡ್ಸ್ ಇದೆ, ರೋಸ್ ಡಾಟ್ ಕೌಂಟ್. ಸೊ ಈ ರೋಸ್ ಡಾಟ್ ಕೌಂಟ್ ಅನ್ನೋದು ಮೆಸೇಜ್ ಬಾಕ್ಸಲ್ಲಿ ಏನು ತೋರಿಸುತ್ತೆ ಅಂತ ನೋಡಿದ್ರೆ, ಈ ಒಂದು ಎಕ್ಸೆಲ್ ಶೀಟ್ನಲ್ಲಿ ಫಸ್ಟಿಂದ ಲಾಸ್ಟ್ವರೆಗೂ ಎಷ್ಟು ರೋಗಳಿದೆಯೋ ಅಷ್ಟು ರೋಗಳ ಒಂದು ಕೌಂಟಿಂಗನ್ನು ತೋರಿಸುತ್ತೆ. ಎಷ್ಟು ರೋಗಳಿದೆ ಟೋಟಲ್ ಅನ್ನೋದನ್ನು ತೋರಿಸುತ್ತೆ. ಟೋಟಲ್ ರೋ ಎಷ್ಟಿದೆ, 10,48,576 ರೋಸ್ ಇದೆಯಲ್ವಾ. ಸೊ ಈ ಒಂದು ಮೆಸೇಜ್ ಬಾಕ್ಸನ್ನು ರನ್ ಮಾಡಿ ನೋಡಿ. ರೈಟ್, 10,48,576. ಸೊ ಮತ್ತೆ ಈ ಒಂದು ಸೆಲ್ಸ್ ಅನ್ನೋದನ್ನು ನಾನು ಇಲ್ಲಿ ಕಾಪಿ ಪೇಸ್ಟ್ ಮಾಡ್ಕೊಡ್ತೀನಿ. ಈ ರೋ ಕೌಂಟ್ ಅನ್ನೋದನ್ನ ರೋ ಇಂಡೆಕ್ಸ್ನಲ್ಲಿ ಹಾಕೋಣ. ಸೊ ಈಗ ಏನಾಗ್ತದೆ ಅಂದರೆ ಗೊತ್ತಾಯ್ತಾ ನಿಮಗೆ, ಇಲ್ಲಿ ರೋ ಇಂಡೆಕ್ಸ್ ನಂಬರ್ ಏನು ಬರ್ತದೆ, ಇಲ್ಲಿ 10,48,576 ಬರ್ತದೆ. 10,48,576 ಟೋಟಲ್ ಅಂದರೆ ಈ ಒಂದು ರೋ ಕೌಂಟ್ನ ವ್ಯಾಲ್ಯೂ. ಓಕೆ, ನಾವು ರೋ ಕೌಂಟ್ನ ವ್ಯಾಲ್ಯೂ 10,48,576 ಅಂತ ಹಾಕೊಳ್ಳೋದು, ಅಥವಾ ಡೈನಾಮಿಕ್ ಆಗಿ ನಾವು ರೋ ಕೌಂಟ್ ಅಂತ ಹಾಕೊಂಡು ಎರಡು ಒಂದೇ, ಗೊತ್ತಾಯ್ತಲ್ವಾ.
ಈ ಮೆಸೇಜ್ ಬಾಕ್ಸನ್ನು ಕಮೆಂಟ್ ಔಟ್ ಮಾಡ್ತಾ ಇದ್ದೀನಿ. ಈಗ ಮತ್ತೆ ನಾವು ರನ್ ಮಾಡೋಣ. ನೋಡಿ, ಓಕೆ, ಯಾವ ಒಂದು ಸೆಲ್ನ ಸೆಲೆಕ್ಟ್ ಆಗಿದೆ, 3ನೇ ಕಾಲಮಲ್ಲಿರ್ತಕ್ಕಂತಹ ಸೆಲ್ಲು ಸೆಲೆಕ್ಟ್ ಆಗಿದೆ. ಓಕೆ, ನಾನು ಇದನ್ನು ಮತ್ತೆ ಸೆಕೆಂಡ್ ಕಾಲಮ್ಗೆ ಕೊಡ್ತಾ ಇದ್ದೀನಿ. ಅಗೇನ್ ರನ್ ಇಟ್. ಓಕೆ, ಸೆಕೆಂಡ್ ಕಾಲಮ್ ಸೆಲೆಕ್ಟ್ ಆಯಿತು. ಓಕೆ ಸ್ನೇಹಿತರೆ, ಸೊ ಹಾಗಾದರೆ ಮತ್ತೆ ನಾವು ಇದನ್ನು ಏನು ಮಾಡ್ಬೋದು, ಇದರಲ್ಲಿ ಎರರ್ಸ್ ಬರಲ್ವಾ ನೋಡೋಣ. ಓಕೆ, ಸೊ ಇಲ್ಲಿ ಏನು ಮಾಡೋಣ ಅಂದರೆ ಸೆಲೆಕ್ಟ್ನ ಬದಲಾಗಿ ಡಾಟ್ ಎಂಡ್ ಎಕ್ಸೆಲ್ ಅಪ್ ಅಂತ ಕೊಡೋಣ. ಅಂದರೆ ಇದು ಅಪ್ವರ್ಡ್ ಡಾಟ್ ಸೆಲೆಕ್ಟ್ ಅಂತ ಮಾಡಿದ್ರೆ ಇದು ಏನು ಮಾಡುತ್ತೆ, ಲಾಸ್ಟ್ ರೋ 2ನೇ ಕಾಲಮ್ನಲ್ಲಿರೋ ಸೆಲ್ ಸೆಲೆಕ್ಟ್ ಆಗ್ತಾ ಇತ್ತಲ್ವಾ. ಎಂಡ್ ಎಕ್ಸೆಲ್ ಅಪ್ ಅಂದರೆ ಲಾಸ್ಟ್ ರೋನಲ್ಲಿ ಏನು ಸೆಲೆಕ್ಟ್ ಆಗಿರುತ್ತೆ ಅಲ್ಲಿಂದ ಅಪ್ವರ್ಡ್ಗೆ ಸೇಮ್ ಕಾಲಮ್ನಲ್ಲಿ ಅಪ್ವರ್ಡ್ ಆಗುತ್ತೆ. ಎಲ್ಲಿವರೆಗೂ ಎಂಡ್ ಅಂತಂದರೆ ಎಲ್ಲಿವರೆಗೂ, ಎಲ್ಲಿ ಡೇಟಾ ಖಾಲಿ ಇಲ್ವೋ, ಎಲ್ಲಿ ಡೇಟಾ ಎಂಟ್ರಿ ಆಗಿದೆಯೋ, ಅಂದರೆ ಲಾಸ್ಟ್ ಸೆಲ್ ಎಲ್ಲಿ ಬ್ಲಾಂಕ್ ಸೆಲ್ ಲಾಸ್ಟ್ ಇದೆಯೋ ಆ ಒಂದು ಸೆಲ್ನಿಂದ ಡೇಟಾ ಎಂಟ್ರಿ ಆಗಿರೋ ಲಾಸ್ಟ್ ಸೆಲ್ಗೆ ಸೆಲೆಕ್ಟ್ ಆಗುತ್ತೆ. ಓಕೆ, ಸೊ ಇದನ್ನು ರನ್ ಮಾಡಿದ್ರೆ ನಿಮ್ಗೆ ಇನ್ನೂ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಸ್ನೇಹಿತರೆ. ರನ್ ಇಟ್. ಓಕೆ, ನೋಡಿ ಇದು ಹೇಗೆ ಬರ್ತಾ ಇದೆ ಅಂತ. ಸೊ ಇದನ್ನು ನೀವು ಇನ್ನೂ ಚೆನ್ನಾಗಿ ಇದನ್ನು ಅಬ್ಸರ್ವ್ ಮಾಡಬೇಕು ಅಂತಂದರೆ ಸಿಂಪಲ್ಲಾಗಿ ಇದನ್ನು ಬಿಡಿಸಿ, ಅಂದರೆ ಸಿಂಗಲ್ ಲೈನಲ್ಲಿ ಬರ್ಕೊಂಡ್ರೆ ಹೇಗಿರುತ್ತೆ ಅಂತ. ಓಕೆ, cells open bracket rows dot count column number 2 dot select ಅಂದರೆ ಲಾಸ್ಟ್ ಸೆಲ್ನಲ್ಲಿ ಹೋಗಿ ಸೆಲೆಕ್ಟ್ ಆಗುತ್ತೆ. ಓಕೆ, ರನ್ ಮಾಡೋಣ. ಮತ್ತೆ ಸೆಲ್ಸ್ ಮತ್ತೆ ಆಕ್ಟಿವ್ ಸೆಲ್, ಅಲ್ಲಿಂದ ಆಕ್ಟಿವ್ ಸೆಲ್ನಿಂದ ಡಾಟ್ ಎಂಡ್ ಎಕ್ಸೆಲ್ ಅಪ್ ಡಾಟ್ ಸೆಲೆಕ್ಟ್. ಸೊ ಎಂಡ್ವರೆಗೂ ಅಂದರೆ ಎಲ್ಲಿ ಡೇಟಾ ಎಂಟ್ರಿ ಆಗಿದೆಯೋ ಅಲ್ಲಿ ಹೋಗುತ್ತೆ. ನೋಡಿ, ಹಾಗೆ ರನ್ ಇಟ್. ಓಕೆ, ಆಕ್ಟಿವ್ ಸೆಲ್ ಎಕ್ಸೆಲ್ ಅಪ್. ಓಕೆ, ಇಲ್ಲಿ ಸೆಲೆಕ್ಟ್ ಆಯಿತು. ಸೊ ಇದರ ನಂತರ ನೆಕ್ಸ್ಟ್ ಸೆಲ್ ಯಾವುದು ಅಂತ ನಾವು ಈ ಒಂದು ಸೆಲ್ನ ಸೆಲೆಕ್ಟ್ ಆದ ನಂತರ ನೆಕ್ಸ್ಟ್ ಸೆಲ್ ಅಲ್ವಾ ಖಾಲಿ ಇರೋದು, ಅದಕ್ಕೆ ನಾವು ಅಗೈನ್ ಆಕ್ಟಿವ್ ಸೆಲ್ ಡಾಟ್ ಆಫ್ಸೆಟ್ ಓಪನ್ ಬ್ರಾಕೆಟ್ 1,0 ಡಾಟ್ ಸೆಲೆಕ್ಟ್. ಸೊ ಈ ರೀತಿ ಮಾಡಿದ್ರೆ ಲಾಸ್ಟ್ ಸೆಲ್ಲಲ್ಲಿ ಹೋಗಿ ಮತ್ತೆ ಲಾಸ್ಟ್ ಟಾಪಲ್ಲಿ ಯಾವ ಸೆಲ್ನಲ್ಲಿ ಡಾಟಾ ಎಂಟ್ರಿ ಆಗಿದೆ ಆ ಒಂದು ಸೆಲ್ನ ಸೆಲೆಕ್ಟ್ ಮಾಡಿಕೊಂಡ ನಂತರ ಅದರ ನಂತರ ಇರ್ತಕ್ಕಂತಹ ಆಫ್ಸೆಟ್ ವ್ಯಾಲ್ಯೂ ಅಂದರೆ 1 ಹಾಕಿದ್ರೆ ನೆಕ್ಸ್ಟ್ ಬರುತ್ತೆ, -1 ಹಾಕಿದ್ರೆ ಮೇಲೆ ಹೋಗುತ್ತೆ. ಓಕೆನಾ, ಇಲ್ಲಿ ನೀವು -1 ಹಾಕಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಅದರ ಮೇಲ್ಗಡೆ ಡೇಟಾಕ್ಕೆ ಹೋಗುತ್ತೆ ನೋಡಿ. ಓಕೆ, ಇಲ್ಲಿಂದ ರನ್ ಮಾಡೋಣ. ಓಕೆ, ಸೊ ಅದನ್ನು ನಾನು ಡೌನಿಗೆ ತಗೋಬೇಕು ಅಂತಂದರೆ ನಂಬರ್ಸ್ ಪ್ಲಸ್ ನಂಬರ್ಸ್ನ ಕೊಡ್ತಾ ಹೋಗಬೇಕು. ಓಕೆ, ಸೊ 1 ಅಂತ ಹಾಕೊಂಡ್ರೆ ನೆಕ್ಸ್ಟ್ ಸೆಲ್ಗೆ ಸೆಲೆಕ್ಟ್ ಆಗುತ್ತೆ. ಈಗ ನಾವೇನು ಮಾಡ್ಬೋದು, ಈ ರೀತಿ ಆಕ್ಟಿವ್ ಸೆಲ್ನ ವ್ಯಾಲ್ಯೂ ಮೇಲೆ ತೊಗೊಂಡೋದ್ರೆ ನಮಗೆ ಡೇಟಾ ಬರುತ್ತೆ. ಓಕೆ, ಸೊ ಅದನ್ನು ಒಂದೇ ಲೈನಲ್ಲಿ ನಾವು ಬರೆಯೋದಾದರೆ ಈ ರೀತಿ ಬರಿಬೋದು. ಈಗ ಎಕ್ಸೆಲ್ ಅಪ್ ಅಂದರೆ ಇಲ್ಲಿಗೆ ಸೆಲೆಕ್ಟ್ ಆಗುತ್ತೆ. ಅದಾದ ನಂತರ ಈ ಒಂದು ಸೆಲ್ಗೆ ಸೆಲೆಕ್ಟ್ ಆಗುತ್ತೆ. ಅದಾದ ನಂತರ ನಾವೇನು ಮಾಡ್ಬೋದು ಅಂದರೆ ಆಕ್ಟಿವ್ ಸೆಲ್ ಡಾಟ್ ಆಫ್ಸೆಟ್ ರೋ ಇಂಡೆಕ್ಸ್ ನಂಬರ್ 1 ಹಾಕ್ಕೊಂಡ್ರೆ ಅಂದರೆ ನೆಕ್ಸ್ಟ್ ಸೆಲ್ಲು ಸೆಲೆಕ್ಟ್ ಆಗ್ತಾ ಬರುತ್ತೆ. ಸೊ ಈ ಒಂದು ಸೆಲ್ನ ವ್ಯಾಲ್ಯೂಗೆ ಆಕ್ಟಿವ್ ಸೆಲ್ ಡಾಟ್ ವ್ಯಾಲ್ಯೂ ಈಸ್ ಈಕ್ವಲ್ ಟು txt ನೇಮ್ ಡಾಟ್ ಟೆಕ್ಸ್ಟ್. ಓಕೆ, ಅದಾದ ನಂತರ ಈ ಒಂದು ಸೆಲ್ನಲ್ಲಿ ಡೇಟಾ ಎಂಟ್ರಿ ಆಗಲಿಕ್ಕೆ ಸೇಮ್ ಪ್ರೊಸೀಜರ್ ಏನಿದೆ, ಎಂಟ್ರಿ ಆಗಲಿಕ್ಕೆ ಆಕ್ಟಿವ್ ಸೆಲ್ ಡಾಟ್ ಆಫ್ಸೆಟ್ ಓಪನ್ ಬ್ರಾಕೆಟ್ ರೋ ಇಂಡೆಕ್ಸ್ ನಂಬರ್ 0 ಕಾಲಮ್ ಇಂಡೆಕ್ಸ್ ನಂಬರ್ 1 ಅಂದರೆ ರೈಟ್ ಸೈಡ್ ಸೆಲ್ಲು ಸೆಲೆಕ್ಟ್ ಆಗ್ತಾ ಹೋಗುತ್ತೆ. ಡಾಟ್ ವ್ಯಾಲ್ಯೂ ಈಸ್ ಈಕ್ವಲ್ ಟು txt ಏಜ್ ಡಾಟ್ ಟೆಕ್ಸ್ಟ್. ಓಕೆ, ಸೊ ಇದನ್ನು ಕಾಪಿ ಮಾಡ್ಕೊಂಡು ಮತ್ತೆ ಪೇಸ್ಟ್ ಮಾಡೋಣ. ಇದನ್ನು ಸೆಕೆಂಡ್ ಅಂತ ತಗೊಂಡ್ರೆ ಆಕ್ಟಿವ್ ಸೆಲ್ಲಿಂದ 2ನೇ ಆಫ್ಸೆಟ್ ಕಾಲಮ್ಗೆ
ರನ್ ಆಗುತ್ತೆ. ಇಲ್ಲಿ ಏನಿದೆ TXT ಮೊಬೈಲ್. ಓಕೆ, ಸೊ ಈ ಒಂದು ಡೇಟಾವನ್ನು ಇಲ್ಲಿಂದ ನಾನು ತಗೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಅದು ಯೂಸರ್ ಫಾರ್ಮ್ನಲ್ಲಿ ಹಾಕಬೇಕಾಗಿರೋದು. ಓಕೆ, ಸೊ ಇದೆಲ್ಲ ನಿಮಗೆ ಅರ್ಥ ಆಗಿದೆ, ಅದಕ್ಕಾಗಿ ನಾನು ಇದನ್ನು ಕಮೆಂಟ್ ಔಟ್ ಮಾಡ್ತಾ ಇದ್ದೀನಿ. ಓಕೆ, ಆ ಒಂದು ಕೋಡನ್ನು ಇಲ್ಲಿ ಹಾಕ್ಕೊಳ್ಳೋಣ. ಓಕೆ, ರನ್ ಮಾಡೋಣ ಸ್ನೇಹಿತರೆ. ಏನು ತಪ್ಪಾಗಿದೆ ನೋಡೋಣ. ಓಕೆ ಸ್ನೇಹಿತರೆ, ಸೊ ಐ ವಿಲ್ ರನ್ ಪ್ರಕಾಶ್ 32 something numbers, submit. Right, PM 36 something numbers, submit. ಓಕೆ, ಸೊ ಕರೆಕ್ಟ್ ಆಗಿದೆ. ಸೊ ಈ ರೀತಿ ನೀವು ಅಪ್ವರ್ಡಲ್ಲಿ ತಗೊಂಡ್ರೆ ರೋ ಕೌಂಟ್ ಲಾಸ್ಟ್ ರೋನಲ್ಲಿ ಹೋಗ್ಬಿಟ್ಟು ಲಾಸ್ಟ್ ರೋನಿಂದ ಅಪ್ವರ್ಡಲ್ಲಿ ತಗೊಂಡ್ರೆ ಡೇಟಾ ಲಾಸ್ಟ್ಗೆ ಯಾವ್ದು ಎಂಟ್ರಿ ಆಗಿರುತ್ತೆ ಅಲ್ಲಿ ಬರುತ್ತೆ. ಇಲ್ಲಿ ಯಾವುದೇ ಸೆಲ್ ಖಾಲಿ ಆದರೆ ಅದನ್ನು ಕನ್ಸಿಡರ್ ಮಾಡಲ್ಲ. ಏಕೆ ಅಂದರೆ ಡೌನಿಂದ ಕಂಟ್ರೋಲ್ ಅಪ್ ಮಾಡಿ ನೋಡಿ, ಡೌನಿಂದ ತಗೊಂಡಾಗ ಯಾವುದು ಫಸ್ಟ್ ಡೇಟಾ ಸಿಗುತ್ತೆ ಅಲ್ಲಿಗೆ ಸೆಲೆಕ್ಟ್ ಆಗುತ್ತೆ. ಸೊ ಅದರ ನಂತರ ಆಫ್ಸೆಟ್ 1 ಅನ್ನು ಹಾಕ್ಕೊಂಡು ನಾವು ಈ ರೀತಿ ಡೇಟಾನ ತಗೋಬಹುದು. ಓಕೆ, ಈ ರೀತಿ ಡೈನಾಮಿಕ್ ಆಗಿ ನೀವು ಎಂಟ್ರಿ ಮಾಡಲಿಕ್ಕೆ ಸೊ ಈ ರೀತಿ ಯೂಸ್ ಮಾಡ್ಕೋಬಹುದು ಸ್ನೇಹಿತರೆ. ಇಲ್ಲಿ ನೋಡಿ, ಇಲ್ಲಿ ಮಾಡೋಣ. ಇಲ್ಲಿ ಬಿ ಕಾಲಮಿಂದ ಸ್ಟಾರ್ಟ್ ಮಾಡಿದ್ದೀನಿ, ಇಲ್ಲಿ ಎ ಕಾಲಮ್ನಿಂದ ಇದೆ. ಈಗ ನಾನು ಎಂಟ್ರಿ ಮಾಡಿದ್ರೆ ಇಲ್ಲಿಂದ ಸ್ಟಾರ್ಟ್ ಆಗಿ 3ನೇ ಕಾಲಮಿಗೆ ಬರುತ್ತೆ. ಸೊ ಅದಕ್ಕಾಗಿ ನಾನು ಫಸ್ಟ್ ಒಂದು ಖಾಲಿ ಸೆಲ್ಲನ್ನೇ ತಗೊಳ್ತಾ ಇದ್ದೀನಿ. ಈಗ ಎಂಟ್ರಿ ಮಾಡೋಣ. ಐ ವಿಲ್ ರನ್ something number, submit. ಓಕೆ, ಕರೆಕ್ಟಾಗಿ ರನ್ ಆಗ್ತಾ ಇದೆ ಸ್ನೇಹಿತರೆ. ಸೊ ಇನ್ನು ಮುಂದುವರೆದ ಭಾಗದಲ್ಲಿ ಇನ್ನೂ ಹೆಚ್ಚು ಮಾಹಿತಿಗಳನ್ನು ಟೆಕ್ಸ್ಟ್ ಬಾಕ್ಸ್ಗಳಲ್ಲದೆ ಇತರ ಎಲಿಮೆಂಟ್ಗಳ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಸ್ನೇಹಿತರೆ. ಸೊ ಅಲ್ಲಿವರೆಗೂ ಇದನ್ನೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇರಿ. ಮತ್ತೆ ಆದಷ್ಟು ಬೇಗ ಬರ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ವೆರಿ ಮಚ್.